ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ಸ್ಟಾರ್ ವೈಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ಬಿಸ್ನೆಸ್ನ ಹೇಗೆ ಸ್ಟಾರ್ಟ್ ಮಾಡೋದು, ಹಾಗೆ ನಾನು ಇಷ್ಟೆಲ್ಲ ಕಲ್ತಿದ್ದೀನಿ ಆದರೆ ನನಗೆ ಯಾವ ಪ್ಲ್ಯಾಟ್ಫಾರ್ಮಲ್ಲೂ ನನಗೆ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋರಿಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕಿಂತ ಮುಂಚೆ ನಾನು ಒಂದು ಹೇಳಲೇಬೇಕು, ನಾನು ಫ್ರೀಯಾಗಿ ಹೇಳ್ಕೊಡ್ತೀನಿ ಬನ್ನಿ ಅಂತಂದರೆ ಅಂದರೆ ಕಲಿಯೋದಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಸೊ ಎಲ್ಲರಿಗೂ ದುಡ್ಡು ಕೊಟ್ಟು ಕ್ಯೂ ನಿಂತ್ಕೊಂಡು ಕಲಿಯೋದಕ್ಕೆ ಇಷ್ಟ ಅಂತ ಅನ್ಸುತ್ತೆ. ಫ್ರೀಯಾಗಿ ಆನ್ಲೈನ್ ಅಂದರೆ ಯೂಟ್ಯೂಬ್ ಮುಖಾಂತರ ಹೇಳ್ಕೊಡ್ತೀನಿ ಅಂತಂದರೆ ಯಾರೂ ಕಲಿಯೋಕ್ಕೆ ಇಂಟ್ರೆಸ್ಟ್ ತೋರಿಸಿ ಯಾರೊಬ್ಬರು ಕಮೆಂಟ್ ಕೂಡ ಮಾಡಿರಲಿಲ್ಲ. ಯಾಕಿದು ವಿಷಯ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಆಲ್ರೆಡಿ ಒಂದು ವ್ಲಾಗ್ ಹಾಕಿದೆ ಕ್ರೋಶೆಟ್ ಮಾಡಿರೋದನ್ನ ಹೇಳ್ಕೊಡ್ತೀನಿ ಅಂತ ಅಂದ್ಬಿಟ್ಟು. ಸೊ ನೀವು ಯಾರೂ ಅದಕ್ಕೆ ರೆಸ್ಪಾನ್ಸ್ ಮಾಡೇ ಇಲ್ಲ. ಸೊ ಈ ವಿಡಿಯೋದ ಮೂಲಕ ಹೇಳ್ತಾ ಇದ್ದೀನಿ, ನಿಮ್ಗೆ ಏನಾದರೂ ಇಷ್ಟ ಆಯಿತು ಕ್ರೋಶೆಟ್ ಕಲಿಯೋದು ಅಂತ ಅಂದರೆ ಕಮೆಂಟಲ್ಲಿ ತಿಳಿಸಿ, ನನಗೆ ಇಂಟ್ರೆಸ್ಟ್ ಇದೆ ಹೇಳ್ಕೊಡಿ ಅಂತ ಅಂದ್ಬಿಟ್ಟು. ಒಂದು 10 ಮೆಂಬರ್ಸ್ ನನಗೆ ಇಂಟ್ರೆಸ್ಟ್ ಇದೆ ಅಂತ ಹಾಕಿದಾಗ ನನಗೆ ಖುಷಿ ಆಗುತ್ತೆ. ಸೊ ನಾನು ಒಂದು 10 ಮೆಂಬರ್ಸ್ಗೆ ಹೇಳ್ಕೊಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಫ್ರೀಯಾಗೆ ಹೇಳ್ಕೊಡ್ತೀನಿ. ಯಾವುದೇ ರೀತಿ ಫೀಸ್ ಆ ಥರದ್ದೇನು ಇಸ್ಕೊಳ್ಳೋದೇ ಇಲ್ಲ. ಸ್ಟೆಪ್ ಆ್ಯಂಡ್ ಸ್ಟೆಪ್ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಆವಾಗ ನಿಮಗೆ ಕಲಿಯೋದಕ್ಕೆ ಈಸಿ ಆಗುತ್ತೆ. ಸೊ ಬನ್ನಿ ಈಗ ಟೈಲರಿಂಗ್ ಬಗ್ಗೆ ಮಾತಾಡೋಣ. ಟೈಲರಿಂಗ್ ಬಂದು ಹೇಗೆ ಸ್ಟಾರ್ಟ್ ಮಾಡಬೇಕು, ನನಗೆ ಬಟ್ಟೆ ಎಲ್ಲ ಹೊಲಿಯೋದಕ್ಕೆ ಬರುತ್ತೆ ಆದರೆ ನನಗೆ ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಅಂತ ತುಂಬ ಜನ ಕನ್ಫ್ಯೂಷನಲ್ಲಿ ಇರ್ತೀರ. ಈ ಕನ್ಫ್ಯೂಷನ್ನ ಕ್ಲಿಯರ್ ಮಾಡ್ಕೋಬೋದು ಈ ವಿಡಿಯೋದಲ್ಲಿ. ಟೈಲರಿಂಗ್ನ ಸ್ಟಾರ್ಟ್ ಮಾಡಬೇಕಂದ್ರೆ ಮೊದಲಿಗೆ ಫಸ್ಟು ನೀವು ಮನೇಲೇ ಕೂತ್ಕೊಂಡು ಒಂದಷ್ಟು ಡಿಸೈನ್ಸ್ನ ಸ್ಟಿಚ್ ಮಾಡಬೇಕಾಗತ್ತೆ. ಸ್ಟಿಚ್ ಮಾಡಿದಾಗ ಜನಕ್ಕೆ, ಅಕ್ಕಪಕ್ಕ ಜನಕ್ಕೆ, ಇಲ್ಲ ಅಂತಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲ ಅದನ್ನು ತೋರಿಸ್ಬೇಕು. ತೋರಿಸಿದಾಗ ನಿಮ್ಮ ಯೂನಿಕ್ ಡಿಸೈನ್ಸ್ ಏನಿರುತ್ತೆ ಅದು ಜನಕ್ಕೆ ಅಟ್ರ್ಯಾಕ್ಟ್ ಆಗುತ್ತೆ. ಅಟ್ರ್ಯಾಕ್ಟ್ ಆದಾಗ ಒಬ್ಬೊಬ್ಬರೇ ಕಸ್ಟಮರ್ಸ್ ನಿಮ್ಮ ಹತ್ರ ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಆ ಒಬ್ಬರು ಕಸ್ಟಮರ್ ಬಂದು ನಿಮ್ಮ ಹತ್ರ ಸ್ಟಿಚ್ ಮಾಡಿಸ್ಕೊಂಡಾಗ ಅವರು ಇನ್ನೊಂದು ಕಡೆ ಹೋದಾಗ, ಓ ಸೂಪರ್ ಆಗಿದೆ ಡಿಸೈನ್, ಯಾರ ಹತ್ರ ಮಾಡಿಸ್ಕೊಂಡೆ ಅಂತ ಇದೇ ಥರ ಕಸ್ಟಮರ್ಸ್ ಇನ್ಕ್ರೀಸ್ ಆಗ್ತಾರೆ. ಜೊತೆಗೆ ಈಗಂತೂ ನಮಗೆ ಅಡ್ವಾಂಟೇಜ್ ಆಗಿ ಸಿಕ್ಕಿರೋ ಅಂಥದ್ದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್. ಈ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಹೇಗೆ ನಾವು ತೋರಿಸೋದು ಅಂತಂದರೆ, ನಿಮಗೆ ಯೂನಿಕ್ ಡಿಸೈನ್ಸ್ಗಳನ್ನ ನೀವು ಸ್ಟಿಚ್ ಮಾಡಿಕೊಂಡು ಆನ್ಲೈನಲ್ಲಿ ಅಂದರೆ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಎಲ್ಲ ನೀವು ನಿಮ್ಗೆ ಏನು ಡಿಸೈನ್ ಮಾಡ್ಕೊಂಡಿದ್ದೀರಾ ಅದನ್ನು ನೀವು ತೋರಿಸ್ಬೋದು. ತೋರಿಸ್ತಾ ಹೋದಾಗ ಯಾವುದೇ ಕಾರಣಕ್ಕೂ 1-2 ಡಿಸೈನ್ ಹಾಕಿದ ತಕ್ಷಣ ಜನ ಬಂದ್ಬಿಡ್ತಾರೆ, ನನ್ನ ಡಿಸೈನ್ನ ಇಷ್ಟಪಡ್ತಾರೆ ಅಂತ ನೀವು ಅಂದ್ಕೊಳ್ಳೋಕೆ ಹೋಗಲೇಬೇಡಿ. ಸೊ ಒಂದಷ್ಟು ಡಿಸೈನ್ಸ್ನ ನೀವು ಹಾಕ್ತಾ ಇರಬೇಕು, ಬಿಡದಂಗೆ ಕಂಟಿನ್ಯೂಸ್ ಆಗಿ ಒಂದು ಡಿಸೈನ್ ಆದ ತಕ್ಷಣ ಒಂದು ಡಿಸೈನ್ ಆದ ತಕ್ಷಣ ಒಂದು ಡಿಸೈನ್ ಹಾಕ್ತಾ ಇರಬೇಕು. ಆವಾಗ ಏನಾಗುತ್ತೆ, ಇಂಪ್ರೆಸ್ ಆಗ್ತಾರೆ, ಓ ತುಂಬ ಚೆನ್ನಾಗಿದೆ ಅಲ್ವಾ ಡಿಸೈನ್ ಅಂತ ಅಂದ್ಕೊಂಡು ಆನ್ಲೈನಿಂದನೂ ಕಸ್ಟಮರ್ಸ್ ಜಾಸ್ತಿ ಆಗ್ತಾರೆ. ಮೊದಲೆಲ್ಲ ಹೇಗೆ ಅಂತಂದರೆ ಆಫ್ಲೈನಲ್ಲಿ ನಮಗೆ ಕಸ್ಟಮರ್ಸ್ ತುಂಬ ಇರ್ತಾಯಿದ್ರು. ಆದರೆ ಈಗಿನ ಟ್ರೆಂಡಲ್ಲಿ ಏನಾಗಿದೆ ಅಂದರೆ ಆಫ್ಲೈನ್ ಕಸ್ಟಮರ್ಸ್ಗಿಂತ ಆನ್ಲೈನ್ ಕಸ್ಟಮರ್ಸೇ ತುಂಬ ಜನ ಆಗಿದ್ದಾರೆ. ಈಗಂತೂ ಫೆಸಿಲಿಟೀಸ್ ತುಂಬಾ ಇದೆ. ಯಾಕಂದರೆ ಕೊರಿಯರ್ ಮೂಲಕ ಅವರು ನಿಮಗೆ ಬಟ್ಟೆಗಳನ್ನೆಲ್ಲ ಕಳಿಸ್ಬೋದು, ನೀವು ಸ್ಟಿಚ್ ಮಾಡಿ ಅವರಿಗೆ ಕೊರಿಯರ್ ಮೂಲಕ ಕಳಿಸ್ಬೋದು. ಇಲ್ಲ ಅಂತಂದರೆ ಕೆಲವೊಂದು ಕಸ್ಟಮರ್ಸ್ ಏನು ಹೇಳ್ತಾರೆ, ನಮಗೇನೆ ಹೇಳ್ತಾರೆ ಕ್ಲಾತ್ಗಳನ್ನ ಪರ್ಚೇಸ್ ಮಾಡೋದಕ್ಕೆ. ನಾವೇ ಕ್ಲಾತ್ನ ಪರ್ಚೇಸ್ ಮಾಡಿ ನಾವೇ ಸ್ಟಿಚ್ ಮಾಡಿ ಕೂಡ ನಾವು ಅವ್ರಿಗೆ ಪಾರ್ಸೆಲ್ ಮಾಡ್ಬೋದು. ಈ ಥರ ಒಂದು ಟೆಕ್ನಿಕಲಿ ನಾವು ಕೂಡ ಒಂದು ಡ್ರೆಸ್ನ ಡಿಸೈನ್ ಮಾಡ್ಬೋದು. ಹಾಗೆ ಸ್ಟಾರ್ಟಿಂಗ್ ನೀವು ಮಾಡ್ತಾ ಇದ್ದೀರಾ ಅಂತಂದರೆ ಯಾರೋ ನೀವು ಕೆಲ್ಸಕ್ಕೆ ತೊಗೊಂಬಿಡಿ. ಯಾಕಂತ ಅಂದರೆ ನೀವು ಏನು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅದಕ್ಕೆ ಅದೆಲ್ಲ ನೀವು ಕೆಲಸದವ್ರಿಗೆ ಕೊಡಬೇಕಾಗತ್ತೆ. ನೀವು ಕಲ್ತು ನೀವು ಸ್ಟಾರ್ಟಿಂಗ್ ಮಾಡ್ತಾ ಇದ್ದೀರಾ ಅಂದರೆ ನೀವೇ ಬೇಸಿಕ್ ಫೌಂಡೇಶನ್ ಹಾಕೋಬೇಕು ನಿಮ್ಮ ಕೆಲಸಕ್ಕೆ. ಯಾರನ್ನೂ ಕೆಲಸಕ್ಕೆ ಇಟ್ಕೊಬಾರ್ದು. ನಿಮ್ಮ ಕೆಲಸದಲ್ಲಿ ರಿಸ್ಕ್ ಜಾಸ್ತಿ ಆಗ್ತಾ ಇದೆ, ಕೆಲಸ ಜಾಸ್ತಿ ಬರ್ತಾ ಇದೆ, ತುಂಬ ಜನ ಕಸ್ಟಮರ್ಸ್ ಆಗ್ತಾ ಇದ್ದಾರೆ ಅಂಥ ಟೈಮಲ್ಲಿ ಮಾತ್ರ ನೀವು ಕೆಲಸದವ್ರನ್ನ ಇಟ್ಕೊಳ್ಳಿ. ಆವಾಗ ಸ್ವಲ್ಪ ಯೂಸ್ ಆಗುತ್ತೆ ನಿಮ್ಗೂ. ಸ್ಟಾರ್ಟಿಂಗೇ ಇಟ್ಕೊಬಿಟ್ರೆ ಈ ಕಡೆ ಬಂದಿದ್ದ ಅರ್ನಿಂಗ್ಸ್ ಎಲ್ಲ ನಿಮ್ಮ ಕೆಲಸದವ್ರಿಗೆ ಕೊಡಬೇಕಾಗತ್ತೆ. ಇಲ್ಲ ನಾನೊಂದು ಬೊಟಿಕ್ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಯಾವ ಥರ ಮಾಡೋದು, ಹೇಗೆ ಮಾಡೋದು ಅಂತ ಅಂದರೆ, ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಅಂತಾನೆ ಅಂದ್ಬಿಟ್ಟು ಕೆಲಸದವರು ಸಪ್ರೇಟ್ ಆಗಿರ್ತಾರೆ. ಅವ್ರನ್ನ ನೀವು ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಇಟ್ಕೋಬೇಕಾಗತ್ತೆ. ಹಾಗೆ ಕಟಿಂಗ್ ಮಾಸ್ಟರ್ ಅಂತ ಇಟ್ಕೋಬೇಕಾಗತ್ತೆ. ಕಟಿಂಗ್ ಮಾಸ್ಟರ್ ಮೇಯ್ನಾಗಿ ಇಂಪಾರ್ಟೆಂಟ್. ಹಾಗೆ ಸ್ಟಿಚಿಂಗ್ ಮಾಡೋದಕ್ಕೆ ಇಬ್ಬರು ಕಂಪಲ್ಸರಿ ಇರಲೇಬೇಕು. ಒಟ್ಟು 4 ಜನ ಕೆಲಸದವ್ರು ಇರಲೇಬೇಕಾಗತ್ತೆ. ನೀವು ಒಂದು ಬೊಟಿಕ್ ಓಪನ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಈ 4 ಜನ ಕೆಲಸದವರಿಂದ ನೀವು ಆರಾಮಾಗಿ ನಿಮ್ಮ ಬೊಟಿಕ್ನ ಮೇಂಟೈನ್ ಮಾಡ್ಬೋದು. ಒಬ್ಬರು ಏನಾದರೂ ಟೈಲರಿಂಗ್ ಅಂದರೆ
ಸ್ಟಿಚ್ ಮಾಡೋದಕ್ಕೆ ಯಾಕೆ ಇಬ್ರು ಅಂತ ಅಂದ್ರೆ, ಈಗ ಒಬ್ರು ಏನಾದ್ರು ಲೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ಇನ್ನೊಬ್ರು ಅದನ್ನ ಕವರ್ ಮಾಡ್ಕೋತಾರೆ. ಸ್ಟಿಚಿಂಗ್ ಇಂಪಾರ್ಟೆಂಟ್, ಕಟ್ಟಿಂಗ್ ಏನು ಆರಾಮಾಗಿ ಬೇಗ ಬೇಗ ಮುಗಿಸ್ಬಿಡ್ಬೋದು. ಕಟ್ಟಿಂಗ್ ಇಲ್ಲ, ಕಟ್ಟಿಂಗ್ ಮಾಸ್ಟರ್ ನಾನು ತಗೊಳಲ್ಲ ಅಂತ ಅಂದ್ರೆ ಈಗಂತೂ ಮಿಷಿನ್ಸ್ ಎಲ್ಲ ತುಂಬಾನೇ ಬರ್ತಿದೆ ಕಟ್ಟಿಂಗ್ ಮಾಡೋದಕ್ಕೆ. ಸೊ ನೀವು ಅಂತ ಮಿಷಿನ್ಸ್ ಕೂಡ ನೀವು ಬೈ ಮಾಡ್ಬೋದು. ಎಂಬ್ರಾಯ್ಡ್ರಿಗೆ ಮಿಷಿನ್ ಎಂಬ್ರಾಯ್ಡ್ರಿ ಆದ್ರೆ ಮಿಷಿನ್ ತಗೊಂಡು ನೀವು ಮಿಷಿನ್ ಎಂಬ್ರಾಯ್ಡ್ರಿಗೆ ಸೆಟ್ ಮಾಡಿ ಬಿಟ್ಬಿಟ್ರೆ ಅದ್ರ ಪಾಡಿಗೆ ಅದು ಮಿಷಿನ್ ಎಂಬ್ರಾಯ್ಡ್ರಿ ಆಗುತ್ತೆ. ಆದ್ರೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡ್ಬೇಕು ಅಂತ ಅಂದ್ರೆ ಅವ್ರನ್ನ ಕಂಪಲ್ಸರಿ ನೀವು ಇಟ್ಕೊಳ್ಳೇಬೇಕಾಗತ್ತೆ ಕೆಲ್ಸಕ್ಕೆ. ಈ ರೀತಿ ಒಂದು ನಿಮ್ಮ ಬೊಟಿಕ್ ಆಗ್ಲಿ ಇಲ್ಲ ನಿಮ್ಮ ಟೈಲರಿಂಗ್ ಕ್ಲಾಸ್ ಆಗ್ಲಿ ನೀವು ಒಂದು ಮಾಡ್ಬೋದು. ಹಾಗೆ ಇನ್ನೊಂದು ಹೇಳ್ಬೇಕು, ಟೈಲರಿಂಗ್ ನೀವು ಪರ್ಫೆಕ್ಟ್ ಆಗಿ ಮಾಡ್ತಾ ಇದ್ದೀರಾ, ಅದ್ರಲ್ಲಿ ಯಾವುದೇ ತರ ಮಿಸ್ಟೇಕ್ಸ್ ಇಲ್ಲ ಅಂತ ಅಂದ್ರೆ ನೀವು ಟೈಲರಿಂಗ್ ಕ್ಲಾಸ್ ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು, ಇಲ್ಲ ಡಿಸೈನರ್ ಕ್ಲಾಸ್ ಅಂತಾನು ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು. ಹೇಗಂತಂದ್ರೆ ಈಗ ಟೈಲರಿಂಗ್ ಕ್ಲಾಸ್ ಅಂತ ಬಂತು ಅಂತ ಅಂದ್ರೆ ಸ್ವಲ್ಪ ಡಿಫ್ರೆನ್ಸ್ ಇದೆ. ಸ್ವಲ್ಪ ಲೋ ಬಜೆಟ್ ಇರುತ್ತೆ ಫೀಸ್ ಎಲ್ಲ. ಈಗ ಡಿಸೈನರ್ ಸ್ಟುಡಿಯೋ ಅಂತ ಓಪನ್ ಮಾಡ್ತಾ ಇದೀವಿ ಅಂತಂದ್ರೆ ಒಂದ್ ಸ್ವಲ್ಪ ಫೀಸ್ ಎಲ್ಲ ತುಂಬಾ ಜಾಸ್ತಿನೇ ಇರುತ್ತೆ. ಅದ್ರಲ್ಲೂ 3 ಮಂತ್ಸ್ ಇರುತ್ತೆ, ಇದ್ರಲ್ಲೂ 3 ಮಂತ್ಸ್ ಇರುತ್ತೆ. ಈಗ ಡ್ಯೂರೇಷನ್ ಅಲ್ಲಿ ಏನು ಹೆಚ್ಚು ಕಮ್ಮಿ ಇರಲ್ಲ. ಆದ್ರೆ ಇಲ್ಲಿ ಏನ್ ಚೇಂಜಸ್ ಅಂತ ಅಂದ್ರೆ ಇಲ್ಲಿ ಎಕ್ವಿಪ್ಮೆಂಟ್ಸ್ ಎಲ್ಲ ನೀವೇ ತರಬೇಕಾಗತ್ತೆ, ಅಂದ್ರೆ ಸೀಸರ್ ಇದೆಲ್ಲ ನೀವೇ ತರಬೇಕಾಗತ್ತೆ. ಡಿಸೈನರ್ ಇದ್ರಲ್ಲಿ ಏನ್ ಬರುತ್ತೆ ಅಂದ್ರೆ ಮ್ಯಾನಿಕ್ಯೂನು, ಟೇಬಲ್ ಎಲ್ಲ ಅರೇಂಜ್ ಆಗಿರುತ್ತೆ. ನಿಮ್ಗೆ ಈಸಿಯಾಗಿ ಕಟ್ ಮಾಡೋದಕ್ಕೆ ಸ್ಪೇಸ್ ಆಗ್ಲಿ ಎಲ್ಲ ನೀಟಾಗಿ ಅರೇಂಜ್ ಮಾಡಿರ್ತಾರೆ. ಜೊತೆಗೆ ಒಂದು ಮ್ಯಾನಿಕ್ಯೂನ್ ಅದೆಲ್ಲ ಇಟ್ಟಿರ್ತಾರೆ. ನೀವು ಏನೇ ಡ್ರೆಸ್ ಡಿಸೈನ್ ಮಾಡ್ತು ಅಂತ ಅಂದ್ರೂ ಆ ಮ್ಯಾನಿಕ್ಯೂನ್ಗೆ ಹಾಕಿ ನೀವು ಶೋ ಮಾಡ್ಬೋದು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ನೀವೆಲ್ಲ ಲೈಕ್ ಮಾಡಿದೀರಾ ಅಂತ ಅಂದ್ರೆ ನೆಕ್ಸ್ಟ್ ಯಾವ ತರ ವಿಡಿಯೋ ಮಾಡಬೇಕು ಅಂತ ತಿಳಿಸಿ. ನಿಮ್ಗೆ ಏನಾದರೂ ಕ್ರೋಶೆಟ್ ಕಲಿಬೇಕು ಅನ್ನೋದು ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಈ ಪುಟ್ಟ ಯೂಟ್ಯೂಬ್ ಚಾನಲ್ನ ದೊಡ್ಡ ಯೂಟ್ಯೂಬ್ ಚಾನಲ್ ಮಾಡೋ ಜವಾಬ್ದಾರಿ ನಿಮ್ದು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಬಾಯ್.